ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸೊ ಫೈನಲಿ ಒಂದು ತಿಂಗಳ ಮೇಲೆ ಆಯಿತು. ಸೊ ಎಲ್ಲೂ ಹೋಗಿಲ್ಲ, ಯಾಕಂದರೆ ಈ 90 ಡೇಸಲ್ಲಿ ಇರೋದ್ರಿಂದ ಸೊ ಎಲ್ಲೂ ಹೋಗೋಕ್ಕಾಗಿಲ್ಲ. ಸೊ ಆಫ್ಟರ್ ಲಾಂಗ್ ಗ್ಯಾಪ್ ಒಂದು ಸೂಪರಾಗಿರೋ ಪ್ಲೇಸಿಗೆ ಬಂದಿದ್ದೀನಿ. ಸೊ ಯಾಕೆ ಇದು ಎಲ್ಲಿ ಬರುತ್ತೆ ಅಂದರೆ ರಾಮನಗರದಿಂದ ಸ್ವಲ್ಪ ಒಳಗಡೆ. ಆಲ್ರೆಡಿ ನಾನು ರಾಮನಗರ ಪ್ಲೇಸ್ ತೋರಿಸಿದ್ದೀನಿ, ಸೇಮ್ ರೂಟೇ ಬಟ್ ಸ್ವಲ್ಪ ಡಿಫ್ರೆಂಟ್ ಬರುತ್ತೆ. ನಾನು ಆ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಇದೊಂದು ಬೆಟ್ಟ ಇದು. ಸೊ ತಿಮ್ಮಪ್ಪನ ಬೆಟ್ಟ ಅಂತ ಇದೆ ಹೆಸರು. ಸೊ ನಾವು ಹೋಗೋದರಲ್ಲಿ ಒಂದು ರೂಟ್ ಚೆನ್ನಾಗಿತ್ತು, ಒಂಥರ ಫಾರೆಸ್ಟ್ ಇದು. ಸೊ ಅದಕ್ಕೆ ನಿಮ್ಗೆ ಹಂಗೆ ತೋರ್ಸೋಣ ಅಂತ. ಸೊ ಮಳೆನೂ ಬರ್ತಿದೆ, ಸೊ ನಿಮ್ಗೆ ಕಾಣಿಸ್ತಿದೆಯಾ ಅಂತ ಗೊತ್ತಾಗ್ತಿಲ್ಲ. ಸೊ ಮಳೆ ಮಾತ್ರ ಬರ್ತಿದೆ. ಸೊ ಕ್ಲೈಮೇಟ್ ಮಾತ್ರ ಅವತ್ತು ರಾಮನಗರ ಬರಬೇಕಾದ್ರೆ ಕ್ಲೈಮೇಟ್ ಸಖತ್ತಾಗಿತ್ತು. ಇವತ್ತು ರಾಮನಗರ ಬಂದ್ವಿ. ಸೊ ಕ್ಲೈಮೇಟ್ ಮಾತ್ರ ಸಖತ್ ಕೋಲ್ಡ್ ಆಗಿದೆ. ಸೊ ಹಂಗೆ ನೋಡಿ ಹಿಂದೆ ಬೆಟ್ಟ ಕಾಣಿಸ್ತಿದ್ಯಾ? ಸೊ ಅದೇ ಥರ ಈ ಕಡೆನೂ ಒಂದು ದೊಡ್ಡ ಬೆಟ್ಟ, ಸಿಕ್ಕಾಪಟ್ಟೆ ದೊಡ್ಡದು. ಸೊ ಎಲ್ಲ ಹೋಗಿ ಫ್ರೆಂಡ್ಸು ತುಂಬ ಬೈಕರ್ಸ್ಗಳು ಹೋಗಿ ಬರ್ತಿದ್ದಾರೆ. ಸೊ ನೋಡೋಣ ಹೆಂಗಿದೆ ಏನು ಅಂತ. ಸೊ ಮುಂದೆ ಹೋಗಿ ನೋಡಿದ್ರೇ ಗೊತ್ತಾಗುತ್ತೆ. ನೋಡೋಣ ಯಾವ ರೇಂಜಿಗಿದೆ ಈ ಬೆಟ್ಟ ಅಂತ. ಸೊ ಹೋಗಿ ನೋಡ್ಕೊಂಬರೋಣ. ಸೊ ಮತ್ತೆ ಒಂದು ಹೊಸ ವ್ಯೂ ಪಾಯಿಂಟ್ ಇದು. ಸೊ ಒಳಗಡೆ ಬಂದ್ರಿ, ಸೊ ಅಲ್ಲಿ ಪಾರ್ಕಿಂಗ್ ಇದೆ, ಅಲ್ಲೊಂದು ದೇವಸ್ಥಾನ ಇದೆ. ಸೊ ಅಲ್ಲಿ ಪಾರ್ಕಿಂಗ್ ಇದೆ, 20 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ಗಾಡಿ ಅಲ್ಲಿ ಬಿಟ್ಬಿಟ್ಟು ಇಲ್ಲಿ ಒಂದು ಒಳ್ಳೆ ವ್ಯೂ ಪಾಯಿಂಟು ಚೆನ್ನಾಗಿದೆ ರಿಲ್ಯಾಕ್ಸೇಷನ್ಗೆ. ಸೊ ಇನ್ನೂ ಮೇಲೆ ಹತ್ತಬೇಕು, ಸೊ ಇನ್ನೂ ಹತ್ತಿಲ್ಲ. ಸೊ ಜಸ್ಟ್ ಇದೊಂದು ವ್ಯೂ ಪಾಯಿಂಟ್ ತೋರಿಸ್ಬಿಟ್ಟು ಮತ್ತು ಮೇಲೆ ಹತ್ಬಿಟ್ಟು ಅದು ಹೆಂಗಿದೆ ಅಂತ ತೋರಿಸ್ತೀನಿ. ಸೊ ನಾನು ಹಿಂದೆ ನೋಡ್ತಿದ್ದೀರಾ, ಕ್ಲೈಮೇಟ್ಗೂ ಫುಲ್ಲು ಮೋಡ ಮುಚ್ಕೊಂಡ್ಬಿಟ್ಟಿದೆ. ವೆರಿ ನೈಸ್, ಒಂಥರ ಒಳ್ಳೆ ಚಿಲ್ಔಟ್, ಒಂಥರ ಚಿಲ್ಲಿಂಗ್ ಫೀಲ್ ಕೊಡ್ತಿದೆ. ಸೊ ನಾವು ಒಂದೆರಡು ಫೋಟೋ ತಗೊಂಡು ಅಲ್ಲಿದೆ, ಅದು ಆ್ಯಕ್ಚುಲಿ ತಿಮ್ಮಪ್ಪನ ಬೆಟ್ಟ ಅನ್ನೋದು ಮೇಲೆ ಅದೊಂದು ಡಬಲ್ ರಾಕ್ ಇದೆ. ಸೊ ಅಲ್ಲಿ ನೋಡಬೇಕು ಹೆಂಗಿದೆ ಅಂತ. ಸೊ ಸುಮಾರು ಹುಡುಗರು ಫ್ರೆಂಡ್ಸ್ ಎಲ್ಲ ಹೋಗ್ತಿದ್ದಾರೆ. ನಾವು ಜಸ್ಟ್ ಈಗ ಈ ವ್ಯೂ ಪಾಯಿಂಟಲ್ಲಿ ಒಂದು ಚಿಕ್ಕ ವೀಡಿಯೋ ತಗೊಂಡು ಮತ್ತು ಅದು ಹೆಂಗಿದೆ ಅಂತ ತೋರಿಸ್ತೀನಿ. ಸೊ ನೋಡೋಣ. ಸೊ ಇದೇನು ಅಷ್ಟೊಂದೇನು ಹೈಟ್ ಏನಿಲ್ಲ, ಬಟ್ ತುಂಬ ಸೇಫ್ ಇದೆ. ಬಟ್ ಸೇಫ್ಟಿಯಾಗಿ ಬನ್ನಿ, ತುಂಬ ಇಂಪಾರ್ಟೆಂಟು. ಯಾಕಂದರೆ ಮಕ್ಕಳು ಬೆಟ್ಟನ ಲೊಕೇಶನ್ ನೋಡಿಬಿಟ್ಟು ಫುಲ್ ಖುಷಿಯಾಗಿ ಎಕ್ಸೈಟ್ ಆಗಿಬಿಡ್ತಾರೆ. ಸೊ ಅವ್ರನ್ನ ಸೇಫಾಗಿ ಹ್ಯಾಂಡಲ್ ಮಾಡ್ಕೊಂಡು ಬರ್ಬೋದು. ತುಂಬ ಕಷ್ಟನೂ ಇಲ್ಲ, ಹತ್ತಕ್ಕೇನು ಆರಾಮಾಗಿ ಬರ್ಬೋದು. ತುಂಬ ಫ್ಯಾಮಿಲಿಗಳು ಬಂದಿದೆ, ತುಂಬ ಸೇಫ್ ಇದೆ. ಸೊ ನನ್ನ ಹಿಂದೆ ಕಾಣಿಸ್ತಿದೆಯಾ? ಕಾಣಿಸ್ತಿದೆಯಲ್ಲ, ಸಾಕು ಅದೇ ಸಾಕು. ಸೊ ಲೊಕೇಶನ್ ಸೂಪರ್ ಆಗಿದೆ, ಲೊಕೇಶನ್ ತುಂಬ ಸೂಪರ್ ಆಗಿದೆ. ಇದೆ ಟ್ವಿನ್ಸ್ ರಾಕು. ಸೊ ತಿಮ್ಮಪ್ಪನ ಬೆಟ್ಟ, ಸೊ ಕುಣಗಲ್ ತಿಮ್ಮಪ್ಪನ ಬೆಟ್ಟ. ಎಸ್, ನನಗೆ ಒಂದೊಂದು ಸತಿನೂ ಹೆಸರು ಹೇಳ್ಬೇಕಾದ್ರೆ ತುಂಬ ಕಷ್ಟ ಆಗ್ತಿದೆ. ಸೊ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೆ ಕ್ಷಮಿಸಿ. ಸೊ ಬಟ್ ಇದೆ ಟ್ವಿನ್ಸ್ ರಾಕ್. ಸೊ ಬ್ಯಾಂಗ್ಳೂರಿಂದ ಜಸ್ಟ್ 64 ಕಿಲೋಮೀಟರ್ ಅಷ್ಟೇ. ಸೊ ಕೇರ್ಪುರಮಿಂದ 64 ಕಿಲೋಮೀಟರ್ ಬರ್ತಿದೆ. ಸೊ ತುಂಬ ಹತ್ರ, ಹಾಫ್ ಡೇ ಟ್ರಿಪ್ ಅಷ್ಟೇ, ತುಂಬ ರಿಸ್ಕ್ ಏನಿಲ್ಲ, ಹಾಫ್ ಡೇ ಟ್ರಿಪ್ ಅಷ್ಟೇ. ಸೊ ಆರಾಮಾಗಿ ಬರ್ಬೋದು. ಒಂದೊಳ್ಳೆ ಇಂಥ ಕ್ಲೈಮೇಟಿಗೆ ಒಂದೊಳ್ಳೆ ಪ್ಲೇಸ್ನ ನಾನು ಸೆಲೆಕ್ಟ್ ಮಾಡಿ ಬಂದಿದ್ದೀನಿ. ಲಾಸ್ಟ್ ಟೈಮೇ ನಾವು ರಾಮನಗರ ಬಂದ್ರಿ. ಸೊ ನೀವು ರಾಮನಗರ ಎಂಟ್ರಿ ಆದ್ರೇ ಸುಮಾರು ಬೆಟ್ಟಗಳಿದೆ. ಸೊ ನೀವು ಹೈವೇದಲ್ಲಿ ತಗೊಂಡ್ರೆ ಆ ಕಡೆ ಈ ಕಡೆ ಸುಮಾರು ಬೆಟ್ಟಗಳಿದೆ. ಬಟ್ ಅದರಲ್ಲಿ ಒಂದು ಚೆನ್ನಾಗಿರೋ ಬೆಟ್ಟ, ಸೇಫಾಗಿರೋ ಪ್ಲೇಸ್ನ ನಾವು ನೋಡಿ ಬಂದಿದ್ದೀವಿ. ಆಲ್ರೆಡಿ ಸ್ವಲ್ಪ ಜನ ಗೊತ್ತು, ಬಟ್ ಇನ್ನು ಸ್ವಲ್ಪ ಜನ ಗೊತ್ತಿಲ್ಲ. ಸೊ ಅದರಲ್ಲಿ ನಾನು ಒಬ್ಬ. ಸೊ ನನಗೂ ಗೊತ್ತಿದೆ. ಸೊ ನಾನು ಇನ್ನೂ ಮುಂದೆ ಹೋಗ್ತಾ ಇದ್ದೀನಿ. ಸೊ ವ್ಯೂ ಪಾಯಿಂಟ್ ಅದು ಸ್ವಲ್ಪ ಕಾಣಿಸ್ತಿದೆಯಾ? ಅಲ್ಲಿ ವ್ಯೂ ಪಾಯಿಂಟ್ ಅದು. ಬಟ್ ಪ್ಲೇಸ್ ಮಾತ್ರ ಸಾಕಾಗಿದೆ. ಕ್ಲೈಮೇಟು ಸೂಪರ್ ಕೋಲ್ಡ್ ಆಗಿದೆ. ಸೊ ಅದಕ್ಕೆ ನಾನು ಹುಡಿ ಹಾಕ್ಕೊಂಡು ಬಂದಿದ್ದೀನಿ. ಯಾಕಂದರೆ ಕ್ಲೈಮೇಟ್ ತುಂಬ ಚೆನ್ನಾಗಿದೆ, ಬೇರೆ ಏನಿಲ್ಲ. ಸೊ ವೆರಿ ನೈಸ್. ಸೊ ಇಲ್ಲಿಂದ ಇನ್ನೊಂದು ಒಳ್ಳೆ ಪ್ಲೇಸ್ ಇದೆ. ಇಲ್ಲಿಂದ 8 ಕಿಲೋಮೀಟರ್ ಡ್ಯಾಮ್ ಇದೆ. ಸೊ ಆ ಡ್ಯಾಮು ತೋರಿಸ್ತೀನಿ. ಇದು ನಾವು ಅಷ್ಟೇ. ಸೊ ಒನ್ ಡೇ ಫುಲ್ ಟೈಮ್ ಸ್ಪೆಂಡ್ ಮಾಡಬೇಕಂದ್ರೆ ನೀವು ಇನ್ನೊಂದು ಜಾಗ ತೋರಿಸ್ತೀನಿ, ಅಲ್ಲಿಗೂ ಹೋಗಿ ಎಂಜಾಯ್ ಮಾಡ್ಬೋದು. ಫಸ್ಟು ನಾನು ಪಾಯಿಂಟ್ ಹೆಂಗಿದೆ ಅಂತ ನಾನು ತೋರಿಸ್ಬಿಟ್ಟು ಮತ್ತೆ ಅದಕ್ಕೆ ಹೋಗ್ತೀನಿ. ಹಲೋ ಫ್ರೆಂಡ್ಸ್, ಸೊ ಫೈನಲಿ ಮೇಲೆ ಒಂದು ಕುಂತಿದ್ದೀನಿ. ಸೊ ಈಗ ನನ್ನ ಮುಂದೆ ಇರೋ ಬೆಟ್ಟನೂ ಕಾಣಿಸುತ್ತೆ, ನನ್ನ ಹಿಂದೆ ಇರೋ ಬೆಟ್ಟನೂ ಕಾಣಿಸುತ್ತೆ. ಕ್ಲೈಮೇಟ್ ಮಾತ್ರ ಸಖತ್ತಾಗಿದೆ. ನಾನು ತುಂಬ ಹ್ಯಾಪಿಯಾಗಿದೆ. ಸೊ
ಒಂಥರ ಏನೋ ಒಂಥರ ಒಳ್ಳೆ ಫೀಲ್ ಕೊಡ್ತಿದೆ. ಅಲ್ಲೇ ನೆನಪುಗಳು ಅಂದರೆ ಈ ಬೆಟ್ಟ ಎಲ್ಲ ನೋಡಿದ್ರೆ ನಮಗೆ ಒಂದು ಕನ್ನಡ ಮೂವಿ ನೆನಪಾಗುತ್ತೆ, ಬಟ್ ಆ ಹೆಸರು ಹೇಳ್ಬಾರ್ದು. ಸೊ ಸಕ್ಕತ್ತಾಗಿದೆ. ಸೊ ಪ್ಲೇಸ್ ಮಾತ್ರ ಸಖತ್ ಪೀಸ್ ಆಗಿದೆ. ಸುಮಾರು ಫ್ಯಾಮ್ಲಿಗಳು ಬಂದಿದ್ದಾರೆ, ನೋಡ್ತಾ ಇದ್ದೀರಾ, ಸುಮಾರು ಫ್ಯಾಮ್ಲಿಗಳು ಬಂದಿದೆ. ಸೊ ವ್ಯೂ ಮಾತ್ರ ಚೆನ್ನಾಗಿದೆ. ಥರ ರಿಲ್ಯಾಕ್ಸೇಷನ್ ಮಾಡ್ಬೋದು, ಎಲ್ಲ ಕಷ್ಟಗಳನ್ನ ಮರೆತು ಒಳ್ಳೆ ರಿಲ್ಯಾಕ್ಸೇಷನ್ ಮಾಡ್ಬೋದು. ಇದೇನು ಸುಮ್ಮನೆ ಒಂದು ಚಿಕ್ಕ ವೀಡಿಯೋ ಬಿಟ್ಟು, ಯಾಕೆಂದರೆ ನಾನು ಇನ್ನೂ ಆ ಡ್ಯಾಮ್ ಹತ್ರ ಹೋಗಿಲ್ಲ. ಇಲ್ಲೇ ಒಂದು 4-5 ಫೋಟೋ ಇಟ್ಕೊಂಡು ಸೊ ಹಂಗೆ ಹೋಗೋಣ ಅಂತ. ಬೇರೇನಿಲ್ಲ, ಜಸ್ಟ್ ಒಂದು ಸಿಂಪಲ್ ಬೈಟ್ ಅಷ್ಟೇ. ಸೊ ಚೆನ್ನಾಗಿದೆ ಪ್ಲೇಸ್. ಇದೊಂಥರ ಒಂಥರ ಡಿಫ್ರೆಂಟ್ ಆ್ಯಂಗಲ್ ಟ್ರೈ ಮಾಡೋಣ ಅಂತ ಕಾಣಿಸ್ತಿದೆಯಾ. ನನ್ನ ಮುಂದೆ ಇರೋ ಬೆಟ್ಟನೂ ಸಕ್ಕತ್ತಾಗಿ ಒಂಥರ ಫಿಲಮಲ್ಲಿ ನೋಡೋ ಥರ ಇದೆ. ಸೊ ನನ್ನ ಹಿಂದೆ ಇರೋ ಬೆಟ್ಟನೂ ಕಾಣಿಸ್ತಿರುತ್ತೆ ನಿಮಗೆ, ಅದು ಸಕ್ಕತ್ತಾಗಿದೆ. ಅದಕ್ಕೂ ರೂಟ್ ಇದೆ, ಅದು ಆ ಕಡೆಯಿಂದ ಹೋಗ್ಬೇಕು ಅದು ರೂಟು. ಬಟ್ ನಾವು ಹೋಗಿಲ್ಲ, ನಾವು ಬಂದಿರೋ ಪಾಯಿಂಟಿಗೆ ಮಾತ್ರ ಬಂದು ಕುಂತು ಒಂಥರ ರಿಲ್ಯಾಕ್ಸೇಷನ್ ಮಾಡಿ ಹೋಗೋಣ ಅಂತ. ಸೊ ನೋಡೋಣ ರೀ ಆ ಡ್ಯಾಮ್ ಹೆಂಗಿದೆ, ಇದೇ ಥರ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತಾ ಇಲ್ಲ ಡ್ಯಾಮ್ ಫ್ಲಾಪ್ ಮಾಡುತ್ತಾ ಅಂತ ನೋಡೋಣ. ಮೇ ಬಿ ಮಳೆ ಬಂದಿರುತ್ತೆ, ಮಳೆ ಬಂದಿದೆ, ನೀರು ತುಂಬಿದೆಯಾ ಅಂತ ಹೋಗಿ ನೋಡಿದ್ರೆ ಗೊತ್ತಾಗೋದು. ಸೊ ಅಲ್ಲಿ ಹೋಗ್ಬಿಟ್ಟು ಆ ವಿಡಿಯೋ ಹೆಂಗಿದೆ, ಆ ಪ್ಲೇಸ್ ಹೆಂಗಿದೆ ಅಂತ ನಾನು ತೋರಿಸ್ತೀನಿ. ಏನಪ್ಪ ಇವಾಗ ಅಂದರೆ ಇಷ್ಟು ದೂರ ಬಂದಮೇಲೆ ಏನೋ ಒಂದು ನಾವು ಯಾರಂತ ತೋರಿಸ್ಬೇಕಲ್ಲ. ಸೊ ಒಂದು ಪುಷಪ್ ಮಾಡೋಣ ಅಂತ. ಸೊ ನೋಡೋಣ, ಪುಷಪ್ ಮಾಡೋಣ. ಸೊ ಒಳಗಡೆ ಶರ್ಟ್ ಟೈಟ್ ಆಗಿದೆ, ಬಟ್ ಇದ್ರೂ ಪುಷಪ್ ಮಾಡೋಣ. ಎಷ್ಟು ಬರುತ್ತೆ, ಚೆನ್ನಾಗಿ ಎಷ್ಟು ಬರುತ್ತೆ ಅಂತ ಗೊತ್ತಿಲ್ಲ, ಬಟ್ ಮಾಡ್ತೀನಿ ನೋಡಿ. ಅಯ್ಯಪ್ಪ, ರೆಡಿ? 1 2 3 4 5 6 7 8 9 10 11 12 13 14 15 16 17 18 19 20. ಸೊ 20 ಪುಷಪ್. ಯಾಕಂದರೆ ಇವಾಗ ಒಂದು ಬಾಲಿನ ತಿಂದ, ಅದಕ್ಕೆ ಸ್ವಲ್ಪ ಸ್ಟ್ಯಾಮಿನಾ ಬಂತು, ಬೇರೇನಿಲ್ಲ. ಪೀಸ್. ಏನೋ ಒಂದು ಮಾಡಬೇಕಲ್ಲ, ಸುಮ್ಮನೆ ಏನೋ ಒಂದು ಹಿಂಗೆ ಮಾಡಿದ್ರೇ ಮಜಾ ಬರೋದು. ಬಂದಿರೋದಕ್ಕೆ ನಾವೇನು ಕೆಲಸ ಮಾಡ್ತೀವಿ, ನಾವೇನು ಮಾಡ್ತೀವಿ ಅಂತ ತೋರಿಸ್ಬೇಕಲ್ಲ. ಅದಕ್ಕೆ ಇಂಥ ದೊಡ್ಡ ರಾಕ್ ಮುಂದೆ ಚಿಕ್ಕ ಹುಡುಗ ಸ್ಮಾಲ್ ಪುಷಪ್. ಫೈನಲಿ ಕಣ್ವಾ ಡ್ಯಾಮ್ ಹತ್ರ ಬಂದಾಯಿತು. ಸೊ ಏನಪ್ಪ ಇಲ್ಲ ಅಂದರೆ ಒಂದು ಚಿಕ್ಕ ಸ್ಯಾಡ್ ನ್ಯೂಸು, ಅದು ಒಳಗಡೆ ಪ್ರವೇಶವಿಲ್ಲ. ಸೊ ಇಲ್ಲಿ ಪ್ರವೇಶ ಇಲ್ಲ, ಯಾಕೆಂದರೆ ಸುಮಾರು ಜನ ಬಂದು ಇಲ್ಲಿ ನೀರಲ್ಲಿ ಬಿದ್ದು ಗಲಾಟೆ ಮಾಡಿದಾರಂತೆ ಲಾಂಗ್ ಬ್ಯಾಕು. ಅದರಿಂದ ಸೊ ಒಳಗಡೆ ಪ್ರವೇಶವಿಲ್ಲ ಅಂತ ಮೇಂಟೈನ್ ಮಾಡೋ ಅಂಕಲ್ ಎಲ್ರೀಗ. ಸೊ ನಾವು ಎಷ್ಟೋ ರಿಕ್ವೆಸ್ಟ್ ಮಾಡಿದ್ರಿ, ಅವ್ರೇನಂದ್ರು ನಿಮ್ಮನ್ನ ಬಿಟ್ಟರೆ ಎಲ್ಲರನ್ನೂ ಬಿಡಬೇಕಾಗುತ್ತೆ ಸರ್. ಸೊ ಅದಕ್ಕೆ ನಾವು ಯಾರನ್ನೂ ಪ್ರವೇಶ ಕೊಡ್ತಿಲ್ಲ. ಇದು ಒಳಗಡೆ ಹೋಗ್ಬೇಕಂದ್ರೆ ಆ ಕಡೆ ಬಂದ್ಬಿಟ್ಟು ನಿಮಗೆ ಒಂದು ರೆಸಾರ್ಟ್ ಇದೆ. ಸೊ ಆ ರೆಸಾರ್ಟ್ ಅವ್ರಿಗೆ ಮಾತ್ರ ಅಲೋ ಮಾಡ್ತಾರೆ. ಆಮೇಲೆ ದೊಡ್ಡ ದೊಡ್ಡ ಅಧಿಕಾರಿಗಳು, ಪೊಲೀಸ್ ಡಿಪಾರ್ಟ್ಮೆಂಟು ಮತ್ತು ಯಾರೋ ದೊಡ್ಡ ದೊಡ್ಡ ಅಧಿಕಾರಿಗಳು ಇರ್ತಾರಲ್ಲ, ಅವ್ರು ಬಂದರೆ ಮಾತ್ರ ಒಳಗಡೆ ಪ್ರವೇಶ ಇರುತ್ತೆ. ಸೊ ನಾರ್ಮಲ್ ಪಬ್ಲಿಕ್ ಬಂದರೆ ಒಳಗಡೆ ಎಂಟ್ರಿ ಇಲ್ಲ. ಸೊ ಯಾರು ದಯವಿಟ್ಟು ಗೂಗಲಲ್ಲಿ ನೋಡ್ಕೊಂಡು ಬರೋಕ್ಕೆ ಹೋಗಬೇಡಿ. ಹಂಗೆ ಒಳಗಡೆ ಹೋಗ್ಬೇಕಂದ್ರೆ ನೀವು ರೆಸಾರ್ಟ್ ತೊಗೊಬೇಕಾಗುತ್ತೆ. ರೆಸಾರ್ಟ್ ತೊಗೊಂಡ್ರೆ ನಿಮ್ಗೆ ಒಳಗಡೆ ಎಂಟ್ರಿ ಇದೆ, ಮತ್ತು ಆ ಕಡೆ ಬೋಟಿಂಗ್ ಇದೆ, ಸಮ್ ಆ್ಯಕ್ಟಿವಿಟೀಸ್ ಎಲ್ಲ ಇದೆ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೆ ನಾವು ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಬೀಗ ಹಾಕ್ಬಿಟ್ಟಿದ್ದಾರೆ. ಇಷ್ಟೊತ್ತು ಅವ್ರು ಒಳಗಡೆ ಇದ್ದರು, ಇವಾಗ ಬೀಗ ಹಾಕ್ಕೊಂಡು ಇವಾಗ ಆರಾಮಾಗಿ ಕುಂತಿದ್ದಾರೆ. ಅಲ್ಲಿ ಕಾಲ ಮೇಲೆ ಕಾಲು ಹಾಕೊಂಡು ಕುಂತಿದ್ದಾರಲ್ಲ, ಅವರೇ ಮೇಂಟೆನೆನ್ಸ್ ಇವಾಗ. ಸೊ ಅವರೆಲ್ಲರೂ ಇಲ್ಲ ಸರ್ ಯಾರನ್ನೂ ಬಿಡ್ತಿಲ್ಲ. ಫಸ್ಟು ಸುಮಾರು ಜನ ಬರ್ತಿದ್ರು, ಇಲ್ಲಿ ಸುಮಾರು ಗಲಾಟೆಗಳೇ ಬೇರೆ ಆಗಿದೆ ಅಂತೆ. ಸೊ ಅವ್ರವ್ರು ಕಿತ್ಲಾಡಿ ನೀರಲ್ಲಿ ಬಿದ್ದು ಏನೋ ಗಲಾಟೆ ಆಗಿದೆ. ಇನ್ನೊಂದು ನೀರು ಬೇರೆ ಕಡಿಮೆ ಇದೆ. ಫಸ್ಟ್ ನೀರು ಜಾಸ್ತಿ ಇರಬೇಕಾದ್ರೆ 1000 ಗಟ್ಟಲೆ ಜನ ಬಂದು ಇಲ್ಲಿ ವೆಯ್ಟ್ ಮಾಡ್ತಿದ್ರು. ಈಗ ನೀರು ಇಲ್ಲ, ಗಲಾಟೆನೂ ಆಗಿದೆ. ಸೊ ಪ್ರವೇಶ ಬೇರೆ ಇಲ್ಲ, ಅದರಿಂದ ಯಾರೂ ಬರ್ತಿಲ್ಲ ಅಂತ ಹೇಳಿದ್ದಾರೆ. ಸೊ ದಟ್ಸ್ ಇಟ್. ಸೊ ಇವತ್ತು ಸಂಡೇ. ಸೊ ಒಂದು ಒಳ್ಳೆ ಲೊಕೇಶನ್, ಫಸ್ಟ್ ಒಂದು ಒಳ್ಳೆ ಪ್ಲೇಸ್ ತೋರಿಸಿದೆ ನಿಮಗೆ. ಇಲ್ಲಿಂದನೂ ಆ ಪ್ಲೇಸ್ ಕಾಣಿಸುತ್ತೆ ಅನಿಸುತ್ತೆ, ಬಟ್ ಅಷ್ಟೊಂದು ಕ್ಲಿಯರಾಗಿ ಕಾಣಿಸಲ್ಲ. ಸೊ ಮುಗೀತು. ನೋಡ್ತಿದ್ದೀರಾ ಡ್ಯಾಮು ಎಷ್ಟು ದೊಡ್ಡದಾಗಿದೆ. ಬಟ್ ಹೊರಗಡೆ ಬಿಟ್ಟಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ನೀವು ಇನ್ನೂ ಹಂಗೂ ನೀರಲ್ಲಿ ಇಳಿಬೇಕು ಅಂತಿದ್ರೆ ಅಲ್ಲಿ ಮುಂದೆ ಒಂದು ಪಾರ್ಕಿಂಗ್ ಇದೆ, ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಹಳ್ಳ ಇದೆ, ಅಲ್ಲಿ ಇಳಿದ್ಬಿಟ್ಟು ಹಂಗೆ ಹೋಗ್ಬೋದು. ಅಲ್ಲಿ ಕಾರೆಲ್ಲ ನಿಲ್ಲಿಸಿರ್ತಾರೆ.
ಅಲ್ಲೋದ್ರೆ ಅಲ್ಲಿ ಮೀನೆಲ್ಲ ಹಿಡಿತಾ ಇರ್ತಾರೆ. ನೀವು ಇನ್ನೂ ನೀರಲ್ಲಿ ಆಟ ಆಡಬೇಕು ಅಂತ ಇದ್ದರೆ ಸೊ ಅಲ್ಲಿ ಒಳಗಡೆ ಅಲ್ಲಿ ಪಾರ್ಕಿಂಗ್ ಇದೆ, ಅಲ್ಲಿ ಹೋಗ್ಬಿಟ್ಟು ಹೋಗ್ಬೋದು. ಬಟ್ ಇಲ್ಲಿ ನೋ ಎಂಟ್ರಿ, ಸೊ ಎಂಟ್ರಿ ಏನಿಲ್ಲ. ಸೊ ಮುಗೀತು. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಮತ್ತೆ ಒಂದು ಒಳ್ಳೆ ಪ್ಲೇಸಲ್ಲಿ ನೆಕ್ಸ್ಟ್ ವೀಕ್ ಒಂದು ಒಳ್ಳೆ ಪ್ಲೇಸಲ್ಲಿ ಭೇಟಿ ಆಗೋಣ. ಸಾರಿ, ಸೊ ಇಷ್ಟು ಒಂದು ತಿಂಗಳು ಒಂದು ವಾರ ಮೇಲೆ ಗ್ಯಾಪ್ ಆಯಿತು. ಸೊ ಅದಕ್ಕೆ ದಯವಿಟ್ಟು ಸಾರಿ ಮಾಡ್ಕೊಳ್ಳಿ. ಇನ್ಮೇಲೆ ಆ ಥರ ಡಿಲೇ ಆಗೋಲ್ಲ, ಯಾಕೆಂದರೆ ಸ್ವಲ್ಪ ಕೆಲಸಗಳು ಜಾಸ್ತಿ ಇರೋದ್ರಿಂದ. ಸೊ ಮುಗೀತು. ಸೊ ಫಸ್ಟ್ ತೋರಿಸೋ ಪ್ಲೇಸು ತುಂಬ ಚೆನ್ನಾಗಿತ್ತು. ನೀವು ಆಲ್ಮೋಸ್ಟ್ ಮಾರ್ನಿಂಗ್ ಒಂದು 7 ಗಂಟೆಗೆ ಬಿಟ್ಟರೆ ಒಂದು ಒಳ್ಳೆ ವ್ಯೂವಿಂದ ಆ ಪ್ಲೇಸ್ಗೆ ರೀಚ್ ಆಗ್ಬೋದು. ಬರೀ 1.5 hour 2 hours ರೀಚ್ ಆಗ್ಬೋದು ಅಷ್ಟೇ. ಬೇಗ ಬಂದುಬಿಟ್ರೆ, ನಾನು ಆ್ಯಕ್ಟಿವ್ ಇಟ್ಕೊಂಡೆ, ನಾನು ಬೇಗ ಬಂದುಬಿಟ್ಟೆ. ಸೊ ವೆರಿ ನೈಸ್ ಪ್ಲೇಸ್. ಸೊ ಇಲ್ಲಿ ಇಷ್ಟೇ ಮುಗೀತು. ಅಲ್ಲಿ ಪಾರ್ಕಿಂಗ್ ಇದೆ ಅಂತ ಹೇಳಿದ್ನಲ್ಲ, ಅಲ್ಲಿ ಸ್ವಲ್ಪ ಅಲ್ಲ ಇದೆ, ಸ್ವಲ್ಪ ನೋಡಿ ಹುಷಾರಾಗಿ ಹೋಗ್ಬೋದು. ಬಟ್ ಫೀಮೇಲ್ಸ್ ಏನಾದರೂ ರೀಸನ್ ಇದ್ದರೆ ಸ್ವಲ್ಪ ಸೇಫಾಗಿ ಹೋಗಿ ಅಲ್ಲಿ ನೋಡ್ಬೋದು, ಬೇರೆ ಏನಿಲ್ಲ. ಸೊ ಮುಗೀತು, ಫೈನಲಿ ವಿಡಿಯೋ ಮುಗೀತು. ಸೊ ಒಂದು ಒಳ್ಳೆ ಪ್ಲೇಸ್ಗೆ ಇವತ್ತು ಬಂದಿದ್ದೀವಿ. ಸೊ ಹೀಲ್ಸು ಚೆನ್ನಾಗಿತ್ತು. ಈ ಪ್ಲೇಸ್ ಒಂದೇ ನನಗೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಯಿತು. ಬಟ್ ಓಕೆ, ಸೇಫಾಗಿ ಗೌರ್ಮೆಂಟ್ ಏನು ರೂಲ್ಸ್ ಹಾಕ್ತಾರೋ ಅದು ನಮ್ಮ ಒಳ್ಳೆದಕ್ಕೇ. ನಾವು ಅದನ್ನು ಮೀರಿ ನಾವು ಏನು ಮಾಡೋಕ್ಕಾಗಲ್ಲ. ಇವಾಗ ನಾವು ರಿಕ್ವೆಸ್ಟ್ ಮಾಡಿದ್ರು ನಮ್ಮನ್ನ ಒಳಗಡೆ ಬಿಡ್ತಿದ್ರು, ಅವ್ರು ರೆಡಿ ಇದ್ದರು. ಬಟ್ ನಮಗೇನಂದರೆ ನಮ್ಮನ್ನು ಬಿಟ್ಟರೆ ಪ್ರತಿಯೊಬ್ಬರು ಬಂದು ಅದೇ ಥರ ರಿಕ್ವೆಸ್ಟ್ ಮಾಡಿಕೊಂಡು ಅವ್ರಿಗೆ ತೊಂದರೆ ಆಗಬಾರ್ದು ಅಂತ. ಸೊ ನಾವು ಒಳ್ಳೇದನ್ನ ಬಯಸೋಣ. ನಾವು ರೂಲ್ಸ್ ಫಾಲೋ ಮಾಡಿದ್ರೇ ನಮ್ಮ ಹಿಂದೆ ಬರೋರು ಸ್ವಲ್ಪ ಅಟ್ಲೀಸ್ಟ್ ರೂಲ್ಸ್ ಫಾಲೋ ಮಾಡ್ತಾರೆ ಅಂತ ಒಂದು ಚಿಕ್ಕ ಕನ್ಸರ್ನ್ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ಲರೂ ಆರಾಮಾಗಿರಿ. ಸೊ ನಾಳೆಯಿಂದ ಮತ್ತೆ ವರ್ಕೌಟ್ ವಿಡಿಯೋ ಬರ್ತಾ ಇರುತ್ತೆ. 90 days 35 days 35th days ಅನಿಸುತ್ತೆ. 35ನೇ ದಿನ. ಸೊ ನಾಳೆ ವೀಡಿಯೋ ಬಂದೇ ಬರುತ್ತೆ. ಸೊ ನಾಳೆ ಬಂದಿಲ್ಲ ಅಂದರೂ ನಾಡಿದ್ದು ಬರುತ್ತೆ. ಬಟ್ ವೀಡಿಯೋ ಬಂದೇ ಬರುತ್ತೆ, ವರ್ಕೌಟ್ ವೀಡಿಯೋ ಬಂದೇ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ಲ ಆರಾಮಾಗಿರಿ, ಹ್ಯಾಪಿಯಾಗಿರಿ, ಪೀಸ್ ಆಗಿರಿ, ಒಳ್ಳೆ ಆರೋಗ್ಯದಿಂದಿರಿ, ಆರೋಗ್ಯದಿಂದಿರಿ ಅಷ್ಟೇ, ಬೇರೆ ಏನಿಲ್ಲ. ಸೊ ಸಿ ಯು ಬಾಯ್. ಸ್ವಲ್ಪ ಟಯರ್ಡ್ ಆಗಿದೆ ಅಷ್ಟೇ, ಅದಕ್ಕೆ ಬಾಯಿ ತೊಲ್ತಿದೆ, ಬೇರೆ ಏನಿಲ್ಲ. ಸಿ ಯು ಬಾಯ್. ಒಂದು ಒಳ್ಳೆ ವೀಡಿಯೋ ಪ್ಲೇಸಲ್ಲಿ ಮತ್ತೆ ಭೇಟಿ ಆಗೋಣ. ಮೇನ್ ವಿಷಯ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೋಡ್ತಾರೋ ಪ್ರತಿಯೊಂದು ಒಳ್ಳೆ ಹೃದಯಕ್ಕೂ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ತಿಳಿಸಿ. ಸೊ ಬೇರೆ ಏನಿಲ್ಲ, ನೀವು ಚೆನ್ನಾಗಿರಿ, ನಿಮ್ಮ ಜೊತೆಗಿರೋನು ಚೆನ್ನಾಗಿ ಇಟ್ಕೊಂಡು ಟ್ರೈ ಮಾಡಿ. ಸಿ ಯು ಬಾಯ್. ಟೇಕ್ ಕೇರ್.